ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಹಾಗೆ ಆದರದ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಶೇಷತೆ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಶ್ರಾವಣ ಮಾಸ ಆರಂಭವಾಗ್ತಾ ಇದೆ. ಹಾಗಾಗಿ ಶ್ರಾವಣ ಮಾಸದ ವಿಶೇಷತೆಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆಚಾರ್ಯ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಆದರದಿಂದ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಮಸ್ತೆ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಶ್ರೀರಾಮಚಂದ್ರ ಸ್ವಾಮಿಯವರ ಪಾದ ಕಮಲಗಳಲ್ಲಿ ವಂದಿಸುತ್ತಾ ಹರಿ ಓಂ. ಸರಿ ಗುರುಗಳೇ, ಇವತ್ತಿನ ವಿಶೇಷ ಅಂದರೆ ಪಂಚಾಂಗದ ವಿಶೇಷತೆನ ತಾವು ಹಾಗೆ ತಿಳಿಸ್ಕೊಡಿ ಗುರುಗಳೇ. ನೋಡಿ, ಈ ದಿನ ವಿಶೇಷವಾಗಿ ಶ್ರಾವಣ ಮಾಸದ ಪ್ರಾರಂಭ. ಆಷಾಢ ಮಾಸ ಮುಗಿದ ನಂತರ ಬರುವಂತಹ ಶ್ರಾವಣ ಮಾಸ. ಈ ದಿನ ಪ್ರಾರಂಭವಾಗುವಂಥದ್ದು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ವರ್ಷ ಋತು ಶ್ರಾವಣ ಮಾಸ, ಕರ್ಕಾಟಕ ಮಾಸ ಅಂತ ಕೂಡ ಇದಕ್ಕೆ ನಾವು ಕರಿತೇವೆ. ಸೋಮವಾರದ ಶುಭ, ಶಿವನಿಗೆ ತುಂಬ ಪ್ರೀತಿಯಾದಂತಹ ದಿನ ಈ ವರ್ಷ ಶ್ರಾವಣ ಮಾಸ ಬಂದಿರುವಂಥದ್ದು. ಹಾಗೆ ನೋಡಿ, ಆಶ್ಲೇಷ ನಕ್ಷತ್ರ ಈ ದಿವಸ ಪ್ರಾರಂಭವಾಗುತ್ತೆ. ಹಾಗೆ ವ್ಯತಿಪಾತ ಯೋಗ ಭವಕರಣ. ಈ ದಿನದ ರಾಹುಕಾಲವನ್ನು ನಾವು ನೋಡಿದಾಗ ಬೆಳಗ್ಗೆ 7:41 9:16 ರಾಹುಕಾಲ ಇರುತ್ತೆ. ಹಾಗೆ ಯಮಗಂಡ ಕಾಲವನ್ನು ನೋಡಿದಾಗ 10:51 12:26 ಯಮಗಂಡ ಕಾಲವು ಇವತ್ತು ನಾವು ನೋಡ್ಬೋದಾಗಿದೆ. ಹಾಗೆ ನೋಡಿ, ಇವತ್ತು ಬ್ರಾಹ್ಮಿ ಮುಹೂರ್ತವನ್ನು ನೋಡಿದಾಗ ಶ್ರಾವಣ ಮಾಸದ ಮೊದಲನ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ 4:36 5:31 ಬ್ರಾಹ್ಮಿ ಮುಹೂರ್ತವಾಗಿರುತ್ತೆ. ಹಾಗೆ ನೋಡಿ, ಈ ದಿನದ ಸೂರ್ಯೋದಯ 6:06 ಸೂರ್ಯ ಉದಯ ಆಗ್ತಾನೆ. ಹಾಗೆ ಸೂರ್ಯಾಸ್ತಮವನ್ನು ನೋಡಿದಾಗ 6:45 ಸೂರ್ಯಾಸ್ತಮವನ್ನು ನಾವು ನೋಡಬಹುದಾಗಿದೆ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ರಿ. ಹಾಗೆಯೇ ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಓಂ. ನೋಡಿ, ವಿಶೇಷವಾಗಿ ನಾವು ಎಲ್ಲ ದಿವಸವೂ ಕೂಡ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಸ್ತಾ ಬರ್ತಾ ಇದ್ದೇವೆ. ಇವತ್ತು ಕೂಡ ವಿಶೇಷವಾದಂತಹ ಶ್ರಾವಣ ಸೋಮವಾರ ಪ್ರಥಮ ದಿವಸ, ಶ್ರಾವಣದ ಮೊದಲನೇ ದಿವಸ. ಈ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಾಫಲಗಳು ಇವೆ ನೋಡ್ತಾ ಹೋಗೋಣ. ಪ್ರಥಮವಾಗಿ ಮೇಷರಾಶಿ. ನೋಡಿ, ಈ ಮೇಷರಾಶಿಯವರಿಗೆ ಪ್ರೇಮಿಗಳಿಗೂ ಮನೆಯವರ ವಿರೋಧ ಕಟ್ಟಿಕೊಳ್ಳಬೇಕಾದಿತ್ತು. ನೋಡಿ, ಯಾರಾದರೂ ಈ ಪ್ರೇಮಿಗಳಿದ್ದಾಗ ಅವರಿಗೆ ಈ ದಿವಸ ತೊಂದರೆಗಳುಂಟಾಗುವಂಥದ್ದು ಅಥವಾ ಮನೆಯವರ ವಿರೋಧ ಆಗುವಂಥದ್ದು ನೋಡ್ಬೋದಾಗಿದೆ ಮೇಷರಾಶಿಯವರಿಗೆ. ಹಾಗೆ ಮಿತ್ರರ ಸಹಕಾರದಿಂದ ಕಾರ್ಯಸಿದ್ಧಿ. ನೋಡಿ, ನಿಮ್ಮ ಸ್ನೇಹಿತರ ಸಹಕಾರದಿಂದ ಏನಾದರೂ ಅಂದ್ಕೊಂಡಿರೋ ಕೆಲಸಗಳಾಗಲಿ ಅಥವಾ ಏನೋ ಒಂದು ವ್ಯಾಪಾರನೋ ಉದ್ಯೋಗನೋ ಇಲ್ಲ ಮನೆಯಲ್ಲಿ ಅಥವಾ ಕೆಲಸಗಳೋ ಇಲ್ಲ ವಿದ್ಯಾಭ್ಯಾಸದಲ್ಲೋ ಈ ಸ್ನೇಹಿತರಿಂದ ನಿಮಗೆ ಅನುಕೂಲ ಆಗುವಂಥದ್ದು ಮೇಷರಾಶಿಯವರಿಗೆ ಇವತ್ತು ನಾವು ನೋಡ್ಬೋದಾಗಿದೆ. ಹಾಗೆ ವಿಶೇಷವಾಗಿ ಭೋಜನ ಕೂಟದಲ್ಲಿ ನೀವು ಪಾಲ್ಗೊಳ್ಳುವಂತಹ, ಅಂದರೆ ವಿಶೇಷ ಕಾರ್ಯಕ್ರಮಗಳಲ್ಲಾಗ್ಬೋದು, ಯಾವುದೋ ಸಂಬಂಧಿಕರ ಒಂದು ಸಂಭ್ರಮದಲ್ಲಿ, ಒಂದು ಸಡಗರದಲ್ಲಿ ನೀವು ತೊಡಗಿಕೊಳ್ಳುವಂತಹ ಅನುಕೂಲ ಕೂಡ ಇವತ್ತು ಮೇಷರಾಶಿಗೆ ಇರುವಂಥದ್ದು. ಹಾಗೆ ವೃಷಭ ರಾಶಿ. ನೋಡಿ, ಈ ವೃಷಭ ರಾಶಿಯವರಿಗೆ ನಾವು ನೋಡಿದಾಗ ಕೆಲಸದ ಒತ್ತಡ ಹೆಚ್ಚಾಗಿರುತ್ತೆ. ನೋಡಿ, ಈ ವೃಷಭ ರಾಶಿಯವರಿಗೆ ಇವತ್ತು ಮಾಡುವ ಕೆಲಸ ಕಾರ್ಯದಲ್ಲಾಗ್ಬೋದು ಅಥವಾ ವ್ಯಾಪಾರ ಉದ್ಯೋಗಗಳಲ್ಲಿ ಆಗ್ಬೋದು ಸ್ವಲ್ಪ ಕೊಂಚ ಒತ್ತಡ ಹೆಚ್ಚಾಗಿರೋದು ಕೂಡ ನಾವು ನೋಡ್ಬೋದಾಗಿದೆ. ಹಾಗೆ ಹಿತಶತ್ರುಗಳ ಕಾಟದಿಂದ ಮನಸ್ಸಿಗೆ ಕಿರಿಕಿರಿ ಉಂಟಾಗುವಂಥದ್ದು. ನೋಡಿ, ಹಿತಶತ್ರುಗಳಂದರೆ ನಮ್ಮವರೇ, ಜೊತೆಯಲ್ಲೇ ಇರ್ತಾರೆ. ಅವರಿಂದ ಕೆಲವು ಏನೋ ನಮಗೆ ಆಡಬಾರದ ಮಾತುಗಳು ಆಡುವಂಥದ್ದು, ಮನಸ್ಸಿಗೆ ಕಿರಿಕಿರಿ ಉಂಟಾಗುವಂಥದ್ದು ಇವತ್ತು ವೃಷಭ ರಾಶಿಯವರಿಗೆ ನಾವು ನೋಡ್ಬೋದಾಗಿದೆ. ಹಾಗೆ ಶುಭ ವಾರ್ತೆ ಕೇಳಿ ಬರಲಿದೆ. ನೋಡಿ, ಏನಾದರೂ ಈ ಮದುವೆ ಮಾಡ್ಕೊಳ್ಬೇಕು ಅಂದ್ಕೊಂಡಿರೋರಾಗಲಿ ಅಥವಾ ಏನೋ ಒಂದು ಕೆಲಸ ಕಾರ್ಯ ಅಂದ್ಕೊಂಡಿರ್ತೀರಾ ಅಥವಾ ಏನೋ ಹೊಲ ಗದ್ದೆಗಳ ವಿಚಾರಗಳಲ್ಲಾಗ್ಬೋದು, ಕುಟುಂಬದ ವಿಚಾರಗಳಲ್ಲಾಗ್ಬೋದು, ಇವತ್ತು ವಿಶೇಷವಾಗಿ ಒಂದು ನೀವು ಅಂದ್ಕೊಂಡಿರೋ ಈಪ್ಸಿತ ಶುಭ ವಾರ್ತೆ ನಿಮಗೆ ಇವತ್ತು ಬರಲಿದೆ. ಹಾಗೆ
ನೋಡಿ ಮಿಥುನ ರಾಶಿ, ಕುಟುಂಬದ ಜೊತೆ ಹೆಚ್ಚು ಸಮಯ ಕಳೆಯುವಿರಿ. ನೋಡಿ ಮಿಥುನ ರಾಶಿಯವರು ಈ ದಿವಸ ನೀವು ನಿಮ್ಮ ಕುಟುಂಬದ ಜೊತೆ ಹೆಚ್ಚು ಸಮಯವನ್ನು ಕಳೆದಾಗ ಮನಸ್ಸಿಗೆ ಉಲ್ಲಾಸ ಆಗುವಂಥದ್ದು. ವಿಶೇಷವಾಗಿ ಮನಸ್ಸಿನಲ್ಲಿ ಏನೇ ತೊಂದರೆಗಳು, ತೊಡಗುಗಳು, ಆತಂಕಗಳು ಇದ್ದರೂ ಕೂಡ ಇವತ್ತು ನೆಮ್ಮದಿ ಸಿಗುವಂಥದ್ದು ನಿಮಗೆ ಕಾಣ್ಬೋದಾಗಿದೆ. ಹಾಗೆ ಮಿಥುನ ರಾಶಿಯವರಿಗೆ ಕುಟುಂಬದವರ ಆರೋಗ್ಯದ ಬಗ್ಗೆ ಎಚ್ಚರ ಅತ್ಯಗತ್ಯವಾಗಿರುವಂಥದ್ದು. ನೋಡಿ ಮನೆಗಳಲ್ಲಿ ಯಾರಾದರೂ ಈ ಆರೋಗ್ಯ ಸಮಸ್ಯೆಗಳಿಂದ ಪೀಡಿತನಾಗಿದ್ದರೆ ಅವರಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸುವುದು ತುಂಬ ಅತ್ಯಗತ್ಯ ಆಗುತ್ತೆ. ನೋಡಿ ಏನಾದರೂ ಈಗ ಏನೋ ರೋಗಸ್ಥರು ಮನೆಯಲ್ಲಿದ್ದಾಗ ಇಲ್ಲವೋ ಏನೋ ಒಂದು ಹಾಸ್ಪಿಟಲ್ಗೋ ಎಲ್ಗೋ ಹೋಗ್ಬೇಕು ಅಂದ್ಕೊಂಡಿರ್ತೀರ, ಇವತ್ತು ನೀವು ಹೋದರೆ ತುಂಬ ಅನುಕೂಲ ಆಗುವಂಥದ್ದು. ಅವರನ್ನು ನಿರ್ಲಕ್ಷಿಸಿದರೆ ಸ್ವಲ್ಪ ತೊಡಕುಂಟಾಗುವಂಥದ್ದು ಕೂಡ ಇವತ್ತು ನೋಡ್ಬೋದಾಗಿದೆ. ಹಾಗೆ ದೂರದ ಪ್ರಯಾಣ ಹೋಗುವ ಕೂಡ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಏನಾದರೂ ದೂರದ ಪ್ರಯಾಣ ಅಂದ್ಕೊಂಡಿದ್ರೆ ಅದು ಕೂಡ ಇವತ್ತು ದೂರದ ಪ್ರಯಾಣಕ್ಕೆ ನೀವು ಹೋಗುವಂತಹ ಅನುಕೂಲ ಕೂಡ ಇವತ್ತು ಹೆಚ್ಚಾಗಿರುತ್ತೆ. ಹಾಗೆ ನೋಡಿ ಕಟಕ ರಾಶಿ, ಕಟಕ ರಾಶಿಯನ್ನು ನೋಡಿದಾಗ ಕುಟುಂಬದ ಸಮೇತ ದೇವಸ್ಥಾನ ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚು ಸಮಯವನ್ನು ಕಟಕ ರಾಶಿಯವರು ಇವತ್ತು ಕಳೆಯುವುದು ತುಂಬ ಉತ್ತಮವಾದಂಥದ್ದು. ನೋಡಿ ವಿಶೇಷವಾದ ಶ್ರಾವಣ ಮಾಸದ ಸೋಮವಾರ, ನೋಡಿ ಮನೆಯವರ ಜೊತೆ ಕುಟುಂಬದವರ ಜೊತೆ ದೇವಸ್ಥಾನಗಳಲ್ಲಿ ಹೋಗುವುದು ಅಥವಾ ಮನೆಗಳಲ್ಲಿ ಪೂಜಾದಿಗಳನ್ನು ಮಾಡುವುದು, ಧಾರ್ಮಿಕ ಚಿಂತನೆಗಳನ್ನು ಮಾಡುವುದು, ಇವೆಲ್ಲವೂ ಕೂಡ ತುಂಬ ಅನುಕೂಲಗಳನ್ನು ನಿಮಗೆ ಉಂಟು ಮಾಡುತ್ತೆ. ಹಾಗೆ ಈ ಏನಾದರೂ ಹಣ ಹೂಡಿಕೆ ವಿಷಯದಲ್ಲಿ ಏನಾದರೂ ಹಣ ಹೂಡಿಕೆ ಮಾಡುವಂಥದ್ದು, ಹೊಸದಾಗಿ ವ್ಯಾಪಾರ ಉದ್ಯೋಗಗಳನ್ನು ಪ್ರಾರಂಭ ಮಾಡುವಂಥದ್ದಿದ್ದರೆ ಇವತ್ತು ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ. ನೋಡಿ ಬೇಕಾಬಿಟ್ಟು ಏನೋ ಒಂದು ಅಂದ್ಕೊಂಡಿರೋ ಕೆಲಸ ಎಲ್ಲೋ ನೀವು ಇನ್ವೆಸ್ಟ್ ಮಾಡೋದು ಆ ಥರ ಏನಾದರೂ ಮಾಡಿದ್ರೆ ಸ್ವಲ್ಪ ತೊಡಕುಗಳಿರುತ್ತೆ. ನೋಡಿ ಹಿಂದೆ ಮುಂದೆ ಯೋಚನೆ ಮಾಡುವುದು ಅನುಕೂಲ ಆಗುವಂಥದ್ದು. ಹಾಗೆ ನೋಡಿ ಸಿಂಹರಾಶಿ, ನೋಡಿ ಸಿಂಹರಾಶಿಯವರಿಗೆ ವಿಶೇಷವಾಗಿ ಈ ದಿವಸ ಕುಟುಂಬದ ಜೊತೆ ಹೆಚ್ಚು ಪೂಜೆ ಪುನಸ್ಕಾರಗಳಲ್ಲಿ ಸಮಯವನ್ನು ಕಳೆದು ಇವರಿಗೂ ಕೂಡ ನೋಡಿ ಸಿಂಹರಾಶಿಯವ್ರಿಗೂ ಕೂಡ ನೋಡಿ ಶ್ರಾವಣ ಮಾಸದ ಸೋಮವಾರ ಅಂದ್ರೇ ವಿಶೇಷ ಎಲ್ಲರಿಗೂ ಕೂಡ. ಇವತ್ತು ವಿಶೇಷವಾಗಿ ನೀವು ಸಿಂಹರಾಶಿಯವರು ಕೂಡ ದೇವರ ಪೂಜೆಗಳಲ್ಲಾಗಲಿ ಅಥವಾ ಏನಾದರೂ ಶುಭ ಸಮಾರಂಭಗಳಲ್ಲಾಗಲಿ ನೀವು ಕಳೆಯುವುದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುವಂಥದ್ದು ನೋಡ್ಬೋದಾಗಿದೆ. ಹಣಕಾಸಿನ ಸ್ಥಿತಿ ಉತ್ತಮವಾಗುವಂಥದ್ದು. ನೋಡಿ ಏನಾದರೂ ಹಣ ತೊಂದರೆಗಳುಂಟಾಗಿದ್ದರೆ ಇಲ್ಲ ಏನಾದರೂ ಹಣ ಬರೋದಿದ್ದರೆ ಅವೆಲ್ಲವೂ ಕೂಡ ಇವತ್ತು ನಿಮಗೆ ಅನುಕೂಲ ಆಗುತ್ತೆ. ಹಣಕಾಸಿನ ಸ್ಥಿತಿ, ಆರ್ಥಿಕ ಸ್ಥಿತಿ ನಿಮಗೆ ಇವತ್ತು ಉತ್ತಮವಾಗುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಹಾಗೆ ಕೆಲಸದ ಒತ್ತಡ ಕೂಡ ಸಿಂಹರಾಶಿಯವ್ರಿಗೆ ಇವತ್ತು ಜಾಸ್ತಿ ಇರುತ್ತೆ. ನೋಡಿ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಇದ್ದರೂ ಕೂಡ ನೀವು ಆ ಕೆಲಸದಲ್ಲಿ ಪಾಲ್ಗೊಂಡಾಗ ಹಣಕಾಸಿನ ಸ್ಥಿತಿ ನಿಮಗೆ ಉತ್ತಮವಾಗುವಂಥದ್ದು ಸಿಂಹರಾಶಿಯವರಿಗೆ ನೋಡ್ಬೋದಾಗಿದೆ. ಹಾಗೆ ನೋಡಿ ಕನ್ಯಾ ರಾಶಿ, ನೋಡಿ ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ, ವಾಹನ ಖರೀದಿಗೆ ಯೋಗವಿದೆ. ನೋಡಿ ಕನ್ಯಾ ರಾಶಿಯವರು ಏನಾದರೂ ಇವತ್ತು ಮಾಡುವ ಕೆಲಸ ಕಾರ್ಯಗಳು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಆಗಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ. ಹಾಗೆ ಏನಾದರೂ ಈ ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತು ತುಂಬ ಉತ್ತಮವಾದ ದಿನ. ನೋಡಿ ಏನಾದರೂ ಈ ಕನ್ಯಾ ರಾಶಿಯವರು ಇವತ್ತು ಯಾವುದಾದ್ರೂ ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಏನಾದರೂ ತಗೋಬೇಕು ಅಥವಾ ಮಾರಾಟದಲ್ಲಿ ಕೂಡ ಇವತ್ತು ನಿಮಗೆ ಏನಾದರೂ ಈಗ ನೋಡಿ ಹಳೆ ಗಾಡಿಗಳು ಮಾರಾಟ ಆಗಲಿ ಅಥವಾ ಹೊಸ ಗಾಡಿ ಖರೀದಿ ಆಗಲಿ, ಎರಡರಲ್ಲೂ ಕೂಡ ನಿಮಗೆ ಇವತ್ತು ಕನ್ಯಾ ರಾಶಿಯವರಿಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಹಾಗೆ ಗೃಹ ಸಮಸ್ಯೆಗಳ ಪರಿಹಾರ ಸಿಗಲಿದೆ, ವ್ಯಾಪಾರಿಗಳಿಗೆ ಲಾಭ. ನೋಡಿ ವ್ಯಾಪಾರಿಗಳು ನಾನು ಅವಾಗಲೇ ಕೂಡ ಹೇಳಿದಾಗೆ ಏನಾದರೂ ವ್ಯವಹಾರ ಮಾಡೋರಿಗೆ ಇವತ್ತು ಲಾಭ ಇದೆ. ಅದರಿಂದ ಗೃಹ ಸಮಸ್ಯೆಗಳು, ಆರ್ಥಿಕವಾಗಿ ಏನೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುವಂಥದ್ದು ಕನ್ಯಾ ರಾಶಿಯವರಿಗೆ ನಾವು ನೋಡ್ಬೋದಾಗಿದೆ. ಸರಿ ಗುರುಗಳೇ, ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ತಾವು ಮೊದಲ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಏನೆಲ್ಲ ಮಾಡ್ಕೋಬೋದು ದೋಷ ಇದ್ದಲ್ಲಿ ಅನ್ನುವಂತಹ ವಿಚಾರವನ್ನು ತಾವು ತಿಳಿಸ್ಕೊಟ್ರಿ. ಹಾಗೆಯೇ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮವನ್ನು ಈಗ ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಆಚಾರ್ಯ ಗುರೂಜಿಯವರು ಇರ್ತಾರೆ. ಆಚಾರ್ಯ ಗುರೂಜಿಯವರನ್ನ ತಾವು ನೇರ ಭೇಟಿ ಆಗಬೇಕು ಅಂತಂದರೆ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ಅವರ ನಂಬರನ್ನು ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಗುರೂಜಿಯವರನ್ನ ತಾವು ನೇರ ಭೇಟಿಯಾಗಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಹಾಗೆ ಉಳಿದಂಥ ಇನ್ನು 6 ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಮತ್ತು ದೋಷಕ್ಕೆ ಯಾವ ರೀತಿಯಾಗಿ ಅವರು ಪರಿಹಾರವನ್ನು ಮಾಡ್ಕೋಬೇಕು ಅದನ್ನು ತಿಳಿಸ್ಕೊಡಿ ಗುರುಗಳೇ. ನೋಡಿ ತುಲಾ ರಾಶಿ,
ನೋಡಿ, ಇವತ್ತು ವಿಶೇಷವಾದಂತಹ ಶ್ರಾವಣ ಸೋಮವಾರ ತುಲಾ ರಾಶಿಯವರಿಗೆ ಯಾವ ರೀತಿ ಇದೆ, ಅವರಿಗೆ ಏನೇನು ಸಮಸ್ಯೆಗಳಿದೆ, ಅದಕ್ಕೆ ಏನು ಪರಿಹಾರಗಳು, ಅವೆಲ್ಲವನ್ನೂ ಕೂಡ ಇವು ನಾನು ತಿಳಿಸ್ಕೊಡ್ತಾ, ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಅರಸಿ ಬರಲಿದೆ. ನೋಡಿ, ನಿರುದ್ಯೋಗಿಗಳು ಏನಾದರೂ ಏನೋ ಒಂದು ಉದ್ಯೋಗ ಮಾಡಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಸ್ವಂತ ಉದ್ಯೋಗ ನೀವು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರೋರಿಗೆ ಇವತ್ತು ನೋಡಿ ಉತ್ತಮವಾದ ದಿನ. ಇವತ್ತು ನೀವು ಉದ್ಯೋಗ ಪ್ರಾರಂಭ ಮಾಡಿದ್ದಲ್ಲಿ ತುಂಬ ಅನುಕೂಲ ಆಗುವಂಥದ್ದು. ಅದೇ ರೀತಿ ನೋಡಿ, ನಿಮಗೆ ಇವತ್ತು ವಿಶೇಷವಾಗಿ ಉದ್ಯೋಗ ನಿಮ್ಮನ್ನೇ ಅರಸಿಕೊಂಡು ಬರುವಂತಹ ಶುಭ ದಿನವಾಗಿರುತ್ತೆ. ಮತ್ತು ಈ ತುಲಾ ರಾಶಿಯವರಿಗೆ ಖರ್ಚುಗಳ ಬಗ್ಗೆ ಕಡಿವಾಣವಿರಲಿ. ಕೌಟುಂಬಿಕ ಜೀವನದಲ್ಲಿ ನಡೆದ ಘಟನೆಗಳಿಗೆ ಮನಸ್ಸಿಗೆ ಬೇಸರ ತರಲಿದೆ. ನೋಡಿ, ಏನೋ ಒಂದು ಕೆಲಸಗೊಂಡು ಮನೆಗಳಲ್ಲಿ ಏನಾದರೂ ಕೌಟುಂಬಿಕವಾಗಿ ಕಲಹಗಳಾಗಲಿ ಅಥವಾ ಜಗಳಗಳಾಗಲಿ, ಇದರಿಂದ ನಿಮಗೆ ಮನಸ್ಸಿನಲ್ಲಿ ಬೇಸರ ಉಂಟಾಗುವಂಥದ್ದು. ಇದರಿಂದ ನೀವು ಖರ್ಚುಗಳನ್ನು ಹೆಚ್ಚು ಮಾಡಿದಲ್ಲಿ ಇವತ್ತು ತೊಂದರೆಗಳನ್ನು ನೀವು ಅನುಭವಿಸಬೇಕಾಗುತ್ತೆ. ಇವತ್ತು ಖರ್ಚು ಹೆಚ್ಚಾಗಿರುವುದರಿಂದ ಅದನ್ನು ತಿಳ್ಕೊಂಡು ನೀವು ಮುಂದುವರೆದಾಗ ಅನುಕೂಲ ಆಗುವಂಥದ್ದು ತುಲಾರಾಶಿಯವರಿಗೆ ನೋಡ್ಬೋದಾಗಿದೆ. ಹಾಗೆ ವಿವಾಹಕ್ಕೆ ಸಂಬಂಧಪಟ್ಟ ಮಾತುಕತೆ ಇವತ್ತು ನಿಮ್ಮ ಮನೆಯಲ್ಲಿ ನಡೆಯಲಿದೆ. ನೋಡಿ, ವಿವಾಹ ಅಂದರೆ ಏನಾದರೂ ಈ ಮದುವೆಯಲ್ಲಿ ಬಂದಿರೋರು ಅಥವಾ ಮದುವೆ ಆಗಬೇಕು ಅಂದ್ಕೊಂಡಿರೋರು ಇವತ್ತು ಏನಾದರೂ ಮಾತುಕತೆ ನಡೆಸಿದರೆ ನಿಮಗೆ ಅನುಕೂಲ ಆಗುವಂಥದ್ದು. ವಿಶೇಷವಾದ ಸೋಮವಾರ ನೋಡಿ, ಶ್ರಾವಣ ಮಾಸದ ಮೊದಲ ದಿವಸ ಇವತ್ತು ನೀವು ವಿವಾಹಾಸಕ್ತರು ಅಂದರೆ ಈ ಏನೋ ಈಗ ಮದುವೆ ಆಗಬೇಕಾಗಿರೋರು ಮನೇಲಿ ಇರ್ತಾರೆ, ಅಥವಾ ಮಾತಾಡಬೇಕು ಅಂದ್ಕೊಂಡಿರ್ತೀರಾ, ಮಾತಾಡಬೇಕೋ ಬೇಡವೋ ಅಂತರ ಆ ಥರ ಇರುವವರು ಇವತ್ತು ನೀವು ಆ ಮದುವೆಯ ಬಗ್ಗೆ ಮಾತಾಡಿದಾಗ ತುಂಬ ಅನುಕೂಲ ಆಗುವಂಥದ್ದು ನಾವು ತುಲಾರಾಶಿಯವರಿಗೆ ನೋಡ್ಬೋದಾಗಿದೆ. ಹಾಗೆ ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಇವತ್ತು ಧನಾಗಮನ ಅಂದರೆ ನಾವೇನು ಹೇಳ್ತೀವಿ, ಅಪ್ರಾಪ್ತ ಲಕ್ಷ್ಮಿ ಅಂತ ಹೇಳ್ತೀವಿ. ಏನಾದರೂ ಈ ಹಣ ಬರುವಂಥದ್ದಿರುತ್ತೆ, ಅದರಲ್ಲಿ ಏನಾದರೂ ತೊಂದರೆಗಳು ಉಂಟಾದಾಗ ಇವತ್ತು ಧನಾಗಮನ, ಧನಲಾಭ ಆಗುವಂಥದ್ದು ಕೂಡ ನಾವು ಈ ವೃಶ್ಚಿಕ ರಾಶಿಯವರಿಗೆ ನೋಡ್ಬೋದಾಗಿದೆ. ಹಾಗೆ ಹೊಸ ವಸ್ತುಗಳ ಖರೀದಿ ಕೂಡ ಮಾಡುವಿರಿ. ನೋಡಿ, ಹೊಸ ವಸ್ತುಗಳು ಏನಾದರೂ ಮನೆಗೆ ಬೇಕಾದ ಉಪಕರಣಗಳಾಗ್ಬೋದು, ಅಥವಾ ಸ್ವಂತಕ್ಕೆ ನಿಮಗೆ ಏನಾದರೂ ಬೇಕಾಗಿರೋ ಹೊಸ ವಸ್ತುಗಳನ್ನು ಇವತ್ತು ನೀವು ಅಂದರೆ ಖರೀದಿ ಮಾಡಿದಾಗ ಅನುಕೂಲ ಉಂಟಾಗುವಂಥದ್ದು. ಹಾಗೆ ಮಿತ್ರರಿಂದ ನಿಮಗೆ ಇವತ್ತು ತುಂಬ ಅನುಕೂಲ ಆಗುವಂಥದ್ದು, ಸ್ನೇಹಿತರಿಂದ ಅನುಕೂಲ ಆಗುವಂಥದ್ದು, ಬಂಧು ಮಿತ್ರರಿಂದ ಅನುಕೂಲ ಆಗುವಂಥದ್ದು ಕೂಡ ನಾವು ಇವತ್ತು ನೋಡ್ಬೋದಾಗಿದೆ. ಹಾಗೆ ನೋಡಿ, ಧನಸ್ಸು ರಾಶಿ ನೋಡಿ, ಈ ಧನಸ್ಸು ರಾಶಿಯವರಿಗೆ ಇವತ್ತು ಮನಸ್ಸಿಗೆ ಒತ್ತಡ ನೀಡುವ ಕೆಲಸಕ್ಕೆ ನೀವು ಗಮನ ಹರಿಸಿದರೆ ತುಂಬ ಅನಾನುಕೂಲ ಆಗುವಂಥದ್ದು. ನೋಡಿ, ಮನಸ್ಸಿಗೆ ಏನೇ ಆಗಲಿ ಒತ್ತಡ ನೀಡಿದ್ರೆ ಆ ಕೆಲಸ ಮಾಡಬೇಕು ಮಾಡಬಾರ್ದು ಅಂತ ಎರಡು ಮನಸ್ಸಲ್ಲಿತ್ತು ಅಂದರೆ ಆ ಕೆಲಸ ಇವತ್ತು ಮಾಡಲಿಕ್ಕೆ ಹೋಗಬಾರ್ದು. ನೋಡಿ, ಧನಸ್ಸು ರಾಶಿಯವರು ವಿಶೇಷವಾಗಿ ಇವತ್ತು ತೊಂದರೆಗಳನ್ನು ನೋಡ್ಬೋದಾಗಿದೆ. ಏನೋ ಅಂದ್ಕೊಂಡಿರೋ ಕೆಲಸಗಳಲ್ಲಿ ಸ್ವಲ್ಪ ತೊಡಕುಂಟಾದರೂ ಕೂಡ ಅದರಲ್ಲಿ ಮುಂದುವರಿಯುವುದು ಬೇಡ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ಕೊಂಡ್ರೆ ಆಗುತ್ತೆ. ಹಾಗಾಗಿ ಈ ಹಳೆಯ ಮಿತ್ರರ ಭೇಟಿ ಆಗುವ ಕೂಡ ಅನುಕೂಲ ಕೂಡ ಇದೆ. ನೋಡಿ, ಹಳೆಯ ಮಿತ್ರರಾಗ್ಬೋದು, ತುಂಬ ಎಷ್ಟೋ ದಿನಗಳಿಂದ ಏನೋ ಅಂದ್ಕೊಂಡಿರೋ ಕೆಲಸ ಅಥವಾ ಏನೋ ನೀವು ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರ, ಆ ರೀತಿ ಇರುವ ಮಿತ್ರರು ಇವತ್ತು ನಿಮಗೆ ಭೇಟಿಯಾಗುವ ಅನುಕೂಲ ಕೂಡ ಇರುವಂಥದ್ದು. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವುದು. ಈ ರೀತಿ ನೀವು ನೋಡಿ, ಅನ್ನೆಸೆಸರಿ ಅಂತ ನಾವೇನು ಹೇಳ್ತೀವಿ, ಆ ರೀತಿ ಕೆಲಸಗಳನ್ನು ಮಾಡದೇ ಇದ್ದಾಗ ಧನಾಗಮನ ಆಗುವಂಥದ್ದು, ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ಧನಸ್ಸು ರಾಶಿಯವರಿಗೆ ನೋಡಬಹುದಾಗಿದೆ. ಹಾಗೆ ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ ಕೈಗೊಂಡ ವ್ಯವಹಾರದಲ್ಲಿ ಅನುಕೂಲ ಆಗುತ್ತದೆ. ಮಕರ ರಾಶಿಯವರಿಗೆ ವಿಶೇಷವಾದಂತಹ ದಿನ. ಏನಾದರೂ ಕೈಗೊಂಡ ಕೆಲಸಗಳು ಏನು ಹೇಳ್ತೀವಿ ನೋಡಿ, ಏನೋ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರಾ, ಅಥವಾ ವ್ಯಾಪಾರನೋ ಉದ್ಯೋಗನೋ ಏನೋ ಒಂದು ಇವತ್ತು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತು ತುಂಬ ಅನುಕೂಲಕರವಾದಂತಹ ದಿವಸ ಆಗಿರುತ್ತೆ ನಿಮಗೆ ಮಕರ ರಾಶಿಯವರಿಗೆ. ಇವತ್ತು ಏನೇ ಕೆಲಸಗಳು ನೀವು ಮಾಡಿದ್ರೂ ಕೂಡ ಇವತ್ತು ನಿಮಗೆ ಅನುಕೂಲವಂಥದ್ದು. ಹಾಗೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ನೋಡಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೂಡ ಪ್ರಗತಿಯನ್ನು ಕಾಣಬಹುದು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವು ವಿದೇಶಕ್ಕೆ ಕಳಿಸುವ ಅಂದ್ಕೊಂಡಿದ್ರು ಕೂಡ ಇವತ್ತು ಲಾಭವಿದೆ. ಮಕರ ರಾಶಿಯವರಿಗೆ ಏನಾದರೂ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸಕ್ಕೆ ಏನೇ ಖರ್ಚು ಮಾಡಿದ್ರು ಕೂಡ ಇವತ್ತು ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ವಾದ ವಿವಾದಗಳಿಗೆ ಗಮನ ನೀಡಬೇಡಿ. ನೋಡಿ, ಏನೇ ವಾದ ವಿವಾದಗಳು ಬಂದರೂ ಕೂಡ ಇವತ್ತು ಕೋರ್ಟು ಕಚೇರಿನೂ ಆಗಲಿ ಅಥವಾ ಬೇರೆ ಏನೇ ವಿಚಾರಗಳಲ್ಲಾಗಲಿ ವಾದ ವಿವಾದಕ್ಕೆ ನಿಂತರೆ ಸ್ವಲ್ಪ ತೊಡಗುಂಟಾಗುವಂಥದ್ದು. ಅದರ ಕಡೆ ಗಮನವನ್ನೇ ನೀವು ಹರಿಸದೇ ಇರುವುದು ನಿಮಗೆ ಮಕರ ರಾಶಿಯವರಿಗೆ ತುಂಬ ಅನುಕೂಲ ಆಗುವಂಥದ್ದು. ಹಾಗೆ ನೋಡಿ, ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಸಮಾಧಾನಕರ ವಾತಾವರಣವಿರುತ್ತದೆ. ನೋಡಿ, ಕುಂಭರಾಶಿಯವರಿಗೆ ಇವತ್ತು ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಾಗ್ಬೋದು, ಇಲ್ಲ ಏನೋ ಒಂದು ವ್ಯಾಪಾರ ಮಾಡ್ತಿರ್ತೀರಾ, ಇಲ್ಲ ಏನೋ ಕಚೇರಿ ಕೆಲಸಗಳು ಮಾಡ್ತಿರ್ತೀರಾ, ಅಲ್ಲಿ ಇವತ್ತು ನಿಮಗೆ ಸಮಾಧಾನಕರ ವಾತಾವರಣ ಇವತ್ತು ಏರ್ಪಾಡಾಗುತ್ತೆ. ಹಾಗೆ ನೀವು ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸುವುದು ತುಂಬ
ಅನುಕೂಲ ಆಗುವಂಥದ್ದು. ನೋಡಿ, ಏನೇ ಕೆಲಸ ಮಾಡಬೇಕಂದ್ರೂ ಕೂಡ ಇವತ್ತು ನಿಮಗೆ 2-3 ಬಾರಿ ಯೋಚನೆ ಮಾಡಿ, ಈ ಕಚೇರಿ ಕೆಲಸಗಳಿರುವವರಿಗೆ ತುಂಬ ನೋಡಿ, ಇವರು ತುಂಬ ಯೋಚನೆ ಮಾಡಿ ಕೆಲಸಗಳನ್ನು ಮಾಡುವಂಥದ್ದು ಅನುಕೂಲ ಆಗುತ್ತೆ. ಹಾಗೆ ಅಧಿಕ ತಿರುಗಾಟದಿಂದ ದೇಹದಲ್ಲಿ ತೊಂದರೆಗಳುಂಟಾಗುವಂಥದ್ದು, ದೇಹಾಲಾಸ್ಯ ಆಗುತ್ತೆ. ಅಧಿಕ ತಿರುಗಾಟ, ಇವತ್ತು ಎಲ್ಲೋ ದೂರದ ಪ್ರಯಾಣ ಇದ್ದರೆ ಅದನ್ನು ನೀವು ಇವತ್ತು ಸ್ವಲ್ಪ ಆದಷ್ಟು ತಕ್ಕ ಮಟ್ಟಿಗೆ ನೀವು ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ಕುಂಭರಾಶಿಯವರಿಗೆ ನೋಡ್ಬೋದಾಗಿದೆ. ಹಾಗೆ ನೋಡಿ, ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಕೋರ್ಟು ಕಚೇರಿ ಸಮಸ್ಯೆಗಳು ಮಧ್ಯವರ್ತಿಯಿಂದ ಬಗೆಹರಿಸಿಕೊಳ್ಳುವಿರಿ. ನೋಡಿ, ಏನಾದರೂ ಈ ಮೀನರಾಶಿಯವರಿಗೆ ಕೋರ್ಟುಗಳಲ್ಲಿ ವಿಚಾರಗಳಲ್ಲಾಗ್ಬೋದು, ವ್ಯಾಜ್ಯಗಳಲ್ಲಾಗ್ಬೋದು, ಅಥವಾ ಈ ಗೌರ್ಮೆಂಟ್ ಸರ್ಕಾರಿ ಕಚೇರಿಗಳಲ್ಲಿ ಏನಾದರೂ ಕೆಲಸಗಳಿದ್ದಾಗ ನೋಡಿ, ಮಧ್ಯವರ್ತಿಯಿಂದ ನೋಡಿ, ಯಾವುದೋ ಒಬ್ಬ 3ನೇ ವ್ಯಕ್ತಿಯಿಂದ ಇವತ್ತು ನಿಮಗೆ ಕಾರ್ಯಲಾಭ ಆಗುವಂಥದ್ದು ಮೀನರಾಶಿಯವರಿಗೆ. ಹಾಗೆ ಮಿತ್ರರ ಜೊತೆಗೆ ಪ್ರವಾಸ ಕೈಗೊಳ್ಳುವಿರಿ. ನೋಡಿ, ಎಲ್ಲಾದರೂ ಹೊರಗಡೆ ಹೋಗಬೇಕು ಅಥವಾ ಏನೋ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾವು ತಿರುಗಾಡಬೇಕು. ನೋಡಿ, ವಿಶೇಷವಾದಂತಹ ದಿವಸ ಇವತ್ತು ಶ್ರಾವಣದ ಸೋಮವಾರ, ಈ ಶಿವನಿಗೆ ತುಂಬ ಪ್ರೀತಿಯಾದಂತಹ ದಿವಸ. ಎಲ್ಲಾದರೂ ಈಗ ಧಾರ್ಮಿಕವಾಗಿ ದೇವಸ್ಥಾನಗಳಲ್ಲಿ ತೆರಳುವುದು ಅಥವಾ ಧಾರ್ಮಿಕ ಚಿಂತನೆ ಮಾಡುವಂಥದ್ದು, ಈ ರೀತಿ ಮಿತ್ರರ ಸಹಾಯದಿಂದ ಹೋಗುವಂಥದ್ದು ತುಂಬ ಅನುಕೂಲ ಆಗುವಂಥದ್ದು. ಹಾಗೆ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಕಾಳಜಿ. ಹಾಗೆ ಆರ್ಥಿಕವಾಗಿ ಖರ್ಚುಗಳು ಜಾಸ್ತಿ ಇರುವುದರಿಂದ ನೀವು ಖರ್ಚುಗಳನ್ನು ಕಡಿಮೆ ಮಾಡಿದಲ್ಲಿ ಇವತ್ತು ತುಂಬ ಯಶಸ್ವಿ ಆಗುತ್ತೆ, ತುಂಬ ಅನುಕೂಲ ಆಗುವಂಥದ್ದು ಕೂಡ ಮೀನರಾಶಿಯವರಿಗೆ ನಾವು ನೋಡ್ಬೋದಾಗಿದೆ. ಸರಿ ಗುರುಗಳೇ, ಮೊದಲ ಕಾರ್ಯಕ್ರಮದ ಮೊದಲ ಭಾಗದಲ್ಲಿ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ದೋಷಗಳಿದ್ರೆ ಒಂದು ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನು ತಾವು ತಿಳಿಸ್ಕೊಟ್ರಿ. ಹಾಗೆಯೇ ಗುರುಗಳೇ, ಆಷಾಢ ಮಾಸ ಮುಗೀತು, ಶ್ರಾವಣ ಮಾಸ ಆರಂಭ ಆಗ್ತಾ ಇದೆ. ಅದರಲ್ಲೂ ಸೋಮವಾರ ಶ್ರಾವಣ ಮಾಸ ಆರಂಭವಾಗ್ತಾ ಇರುವಂಥದ್ದು. ಅದರಲ್ಲೂ ತಾವು ಹೇಳಿದ್ರಿ ಶಿವನಿಗೆ ಬಹಳ ವಿಶೇಷವಾದ ಒಂದು ದಿನ, ಮತ್ತು ಬಿಲ್ವಪತ್ರೆಯಿಂದ ಒಂದು ಆರಾಧನೆಯನ್ನು ಮಾಡುವಂಥದ್ದು. ಶ್ರಾವಣ ಮಾಸದ ವಿಶೇಷತೆ ಏನು, ಹೇಗೆ ಆರಾಧನೆಯನ್ನು ಮಾಡಬೇಕು, ಹೇಗೆ ಪೂಜೆಯನ್ನು ಮಾಡಬೇಕು, ಶ್ರಾವಣ ಮಾಸದಲ್ಲಿ ನಾವು ಯಾವೆಲ್ಲ ಕಾರ್ಯಕ್ರಮಗಳನ್ನು ಬಹಳ ವಿಶೇಷವಾಗಿ ಮಾಡ್ಕೋಬೋದು, ಇದರ ಬಗ್ಗೆ ತಾವು ತಿಳಿಸ್ಕೊಡಿ ಗುರುಗಳು. ನೋಡಿ, ಶ್ರಾವಣ ಮಾಸ ಅಂತ ಬಂದಾಗ ನೋಡಿ, ಇದೇ ದಿವಸ ಆಗಸ್ಟ್ 5ನೇ ತಾರೀಕು ಸೋಮವಾರದಿಂದ ಆಷಾಢ ಕಳೆದು ಶ್ರಾವಣ ಪ್ರಾರಂಭವಾಗುವಂಥದ್ದು. ನೋಡಿ, ಶ್ರಾವಣ ಮಾಸ ಅಂತ ಹೇಳಿದಾಗ ತುಂಬ ಅನುಕೂಲಗಳು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದು ಅನುಕೂಲ ತರುವಂಥದ್ದು. ವ್ಯಾಪಾರ ಕ್ಷೇತ್ರದಲ್ಲೇ ಆಗಲಿ ಅಥವಾ ಈ ಪೂಜಾ ಧಾರ್ಮಿಕ ಕ್ಷೇತ್ರಗಳಲ್ಲಾಗಲಿ ಎಲ್ಲದರಲ್ಲೂ ಕೂಡ ಈ ಶ್ರಾವಣ ಮಾಸ ಅನುಕೂಲವಂತ ತರುವಂಥದ್ದು. ನೋಡಿ, ಪೂಜೆ ವಿಧಿವಿಧಾನಗಳಿಗೆ ತುಂಬ ಅತ್ಯುತ್ತಮವಾದಂತಹ ಮಾಸ ಅಂತ ಹೇಳಿದ್ರೆ ಶ್ರಾವಣ ಮಾಸ. ನೋಡಿ, ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ವಿಷ್ಣುವನ್ನು ತುಂಬ ನಿಷ್ಠೆಯಿಂದ ಪೂಜೆ ಮಾಡ್ತಾರೆ. ಈ ಶ್ರಾವಣ ಶನಿವಾರಗಳು ತುಂಬ ವಿಶೇಷ. ಹಾಗೆ ಶಿವನನ್ನು ಕೂಡ ತುಂಬ ವಿಶೇಷವಾಗಿ ಪೂಜೆಗಳು ಮಾಡುವಂಥದ್ದು. ನೋಡಿ, ಎಷ್ಟು ವಿಶೇಷ ಶಿವನಿಗೆ ಅಂತಂದರೆ, ಈ ಶ್ರಾವಣ ಸೋಮವಾರಗಳನ್ನು ಶಿವನನ್ನು ಒಲಿಸಿಕೊಳ್ಳಲು ತುಂಬ ಉತ್ತಮವಾದಂತಹ ದಿವಸ ಶ್ರಾವಣ ಸೋಮವಾರ. ಹಾಗೆ ಮಹಾಲಕ್ಷ್ಮಿಯನ್ನು ಕೂಡ ನಾವು ಪೂಜೆಯನ್ನು ಮಾಡ್ತೇವೆ. ವರಮಹಾಲಕ್ಷ್ಮಿ ವ್ರತ ಈ ಒಂದು ಮಾಸದಲ್ಲೇ ಬರುವಂಥದ್ದು. ನೋಡಿ, ಈ ಶ್ರಾವಣ ಮಾಸದ ಪ್ರತಿ ವಾರವೂ ಕೂಡ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದಲ್ಲಿ ಧನಪ್ರಾಪ್ತಿಯಾಗುವಂಥದ್ದು, ಇಷ್ಟಾರ್ಥ ಸಿದ್ಧಿಗಳಾಗುವಂಥದ್ದು, ಇಷ್ಟಾರ್ಥ ಕಾಮನೆಗಳು ನಮಗೆ ಸಿದ್ಧಿ ಆಗುವಂಥದ್ದು. ಹಾಗೆ ನಾವು ಇನ್ನೊಂದು ಮಾಡ್ತೇವೆ, ಮಂಗಳ ಗೌರಿ ವ್ರತ. ನೋಡಿ, ವಿಶೇಷವಾಗಿ ಮಂಗಳ ಗೌರಿ ವ್ರತ ಮಾಡ್ತೀವಿ ಮಂಗಳವಾರದ ದಿನ. ಶ್ರಾವಣದ ಮಂಗಳವಾರದ ದಿವಸಗಳು ನಾವು ಪ್ರತಿ ವಾರಗಳು ಅಂದರೆ ಈ ಶ್ರಾವಣ ಮಾಸದಲ್ಲಿ ಎಷ್ಟು ಮಂಗಳವಾರಗಳು ಬರ್ತವೆ ನೋಡ್ಕೊಳ್ಬೇಕಾಗುತ್ತೆ. ಆ ಒಂದು ಮಂಗಳವಾರದ ದಿವಸ ವಿಶೇಷವಾಗಿ ಗೌರಿಯನ್ನು ನೀವು ಪೂಜೆ ಮಾಡಿದಾಗ ತುಂಬ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಹಾಗೆ ನೋಡಿ, ಯಾವ ರೀತಿ ಪೂಜೆಗಳು ಮಾಡಬೇಕು, ಏನೇನು ಪೂಜೆಗಳು ಮಾಡಬೇಕು, ಇವೆಲ್ಲವನ್ನು ಕೂಡ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ನೋಡಿ, ವಿಶೇಷವಾಗಿ ಪ್ರಥಮವಾಗಿ ಶ್ರಾವಣ ಸೋಮವಾರದ ದಿವಸ ಪ್ರಾರಂಭವಾಗಿರುವಂಥದ್ದು. ನೋಡಿ, ಈ ದಿವಸ ಶಿವನಿಗೆ ಪೂಜೆಗಳು ಮಾಡುವಂಥದ್ದು. ನೋಡಿ, ಶಿವನಿಗೆ ಬಿಲ್ವಾರ್ಚನೆ ಮಾಡಿಸುವುದು ಅಥವಾ ಶಿವನಿಗೆ ಅಭಿಷೇಕಗಳನ್ನು ಮಾಡಿಸುವುದು, ಶಿವನಿಗೆ ವಿಭೂತಿ ಸಮರ್ಪಣೆ ಮಾಡುವಂಥದ್ದು, ಶಿವನಿಗೆ ಹಾಗೆ ನೋಡಿ ಗಂಧ. ನೋಡಿ, ವಿಶೇಷವಾಗಿ ಗಂಧವನ್ನು ತೇದು ಶಿವನಿಗೆ ಅದನ್ನು ಸಮರ್ಪಣೆ ಮಾಡಿದಾಗ ಅನೇಕ ಫಲಗಳು ಸಿಗುವಂಥದ್ದು. ನೋಡಿ, ವಿಶೇಷವಾಗಿ ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ. ಕೈಗೊಂಡಿರೋ ಕೆಲಸ ಕಾರ್ಯಗಳು ನಿಮಗೆ ಕೈ ನೀಡುತ್ತೆ. ಅಂದರೆ ಕೈಗೊಂಡ್ರೆ ಏನೇ ಕೆಲಸ ಕಾರ್ಯಗಳು ಏನೋ ಮಾಡಬೇಕು ಅಂದ್ಕೊಂಡಿರ್ತೀರ, ಹೊಸದಾಗಿ ವ್ಯಾಪಾರನೋ ಉದ್ಯೋಗನೋ ಏನೋ ಒಂದು, ಅಥವಾ ಮದುವೆಗಳು ಆಗ್ಬೋದು, ಅಥವಾ ಮಕ್ಕಳ ವಿದ್ಯಾಭ್ಯಾಸಗಳಲ್ಲೇ ಆಗ್ಬೋದು, ಏನೇ ಅಂದ್ಕೊಂಡ್ರೆ ಕೆಲಸಗಳು ಶೀಘ್ರವಾಗಿ ನಿಮಗೆ ಲಭಿಸುವಂಥದ್ದು. ನೋಡಿ, ಮನೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡ್ಕೊಳ್ಬೇಕಾಗುತ್ತೆ. ಮನೆಯಲ್ಲಿ ಇಷ್ಟಲಿಂಗವನ್ನು ಯಾರು ಇಟ್ಟಿರ್ತೀರಾ,
ಇಷ್ಟಲಿಂಗ ಪೂಜೆ ಮಾಡಿ. ಈ ಶ್ರಾವಣ ಸೋಮವಾರ ತುಂಬ ಅತ್ಯುತ್ತಮವಾದಂತಹ ದಿವಸ ಆಗಿರೋದ್ರಿಂದ ವಿಶೇಷವಾಗಿ ನೀವು ಈ ಶಿವನನ್ನು ಆರಾಧನೆ ಮಾಡಿದಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿಗಳು, ಸರ್ವ ಕಾಮನೆಗಳು ಲಭಿಸುವಂಥದ್ದು. ಯಾವುದೇ ರೀತಿಯ ದೃಷ್ಟಿ ದೋಷಗಳು, ನೋಡಿ ಹಿತದೃಷ್ಟಿ ಅಂತ ನಾವು ಹೇಳ್ತೀವಿ, ಹಿತದೃಷ್ಟಿ, ಅಹಿತ ದೃಷ್ಟಿ, ಕ್ರೂರ ದೃಷ್ಟಿ, ನೀಚ ದೃಷ್ಟಿ, ಸರ್ವವಿಧ ದೃಷ್ಟಿ ದೋಷಗಳು ಕೂಡ ನಿವಾರಣೆ ಆಗುವಂಥದ್ದು. ಹಾಗೆ ನೋಡಿ ಅದೇ ರೀತಿ ಮಂಗಳವಾರ ನೋಡಿ, ನಾಳೆ ಕೂಡ ನಾವು ಮಂಗಳವಾರದ ವಿಶೇಷ ದಿನಗಳನ್ನು ನಾವು ನಿಮಗೆ ಆ ಮಂಗಳ ಗೌರಿ ವ್ರತದ ಬಗ್ಗೆ ನಾವು ನಾಳೆ ಕೂಡ ತಿಳಿಸ್ಕೊಡುವಂಥದ್ದು ಮಾಡ್ತೇವೆ. ಮಂಗಳ ಗೌರಿ ವ್ರತ ಯಾವ ರೀತಿ ಮಾಡಬೇಕು, ಯಾರು ಮಾಡಬೇಕು, ಅದರ ಪೂಜಾ ಪದ್ಧತಿಯನ್ನು ಮುಂದೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಹಾಗೆ ಈ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಕೂಡ ಮಾಡ್ತೇವೆ. ಇದರ ಜೊತೆ ಇನ್ನು ಏನೇನು ಹಬ್ಬಗಳು ಬರುತ್ತೆ ಅವನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ನೋಡಿ ವಿಶೇಷವಾಗಿ ಆಗಸ್ಟ್ 9 ಶುಕ್ರವಾರ ನಾಗರ ಪಂಚಮಿ ಇರುತ್ತೆ. ಶ್ರಾವಣ ಮಾಸದಲ್ಲಿ ಎಲ್ಲರೂ ಕೂಡ ನಮ್ಮ ಹಿರಿಯರು ಇಂದಿನಿಂದ ಸನಾತನ ಧರ್ಮದಲ್ಲಿ ಇಂದಿನಿಂದನೂ ಕೂಡ ನಾವು ನಾಗರ ಪಂಚಮಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ಕೊಳ್ತಾ ಬರ್ತಿದ್ದೇವೆ. ಹಾಗೆ ಆಗಸ್ಟ್ 16 ಶುಕ್ರವಾರ ಶ್ರಾವಣ ಪುತ್ರಾದ ಏಕಾದಶಿ, ಹಾಗೆ ವರಮಹಾಲಕ್ಷ್ಮಿ ವ್ರತ. ನೋಡಿ ಪೌರ್ಣಿಮೆಯ ಇಂದಿನ ಶುಕ್ರವಾರ ವರಮಹಾಲಕ್ಷ್ಮಿಯನ್ನು ನಾವು ಮಾಡುವಂಥದ್ದು ಯಾವಾಗ ಬರುತ್ತೆ? 16ನೇ ತಾರೀಕು ಆಗಸ್ಟ್ ಶುಕ್ರವಾರ 16ನೇ ತಾರೀಕು ಸಿಂಹ ಸಂಕ್ರಾಂತಿ ಅಂತ ಕೂಡ ನಾವು ಕರಿತೇವೆ. ಅವತ್ತಿನ ದಿವಸ ವಿಶೇಷವಾಗಿ ವರಮಹಾಲಕ್ಷ್ಮಿಯನ್ನು ನೀವು ಆರಾಧನೆ ಮಾಡಿದಲ್ಲಿ ನಿಮಗೆ ಧನಾಗಮನ ಆಗುವಂಥದ್ದು, ವಿಶೇಷವಾಗಿರುವಂಥ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ನಿಮಗೆ ಸಿಗುವಂಥದ್ದು ಕೂಡ ಆಗುತ್ತೆ. ಹಾಗೆ ಆಗಸ್ಟ್ 19 ಸೋಮವಾರ ರಕ್ಷಾಬಂಧನ. ನೋಡಿ ನಾವು ರಾಖಿ ಹಬ್ಬ ಅಂತ ನಾವು ಸಾಮಾನ್ಯವಾಗಿ ರಾಖಿ ಹಬ್ಬ ಅಂತ ಹೇಳ್ತೇವೆ. ಈ ರಕ್ಷಾಬಂಧನವು ಕೂಡ ಇದೇ ಒಂದು ಮಾಸದಲ್ಲಿ ಬರುವಂಥದ್ದು. ಹಾಗೆ ವಿಶೇಷವಾಗಿ ಆಗಸ್ಟ್ 26 ಸೋಮವಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಕೂಡ ನಾವು ಮಾಡ್ತೇವೆ. ನೋಡಿ ವಿಶೇಷವಾದಂತಹ ನೋಡಿ ಯಾವಾಗಲೂ ಕೂಡ ನಾನು ಹೇಳ್ತೀನಿ ವಿಶೇಷವಾದ ಮಾಸ ಅಂದರೆ ಇಷ್ಟೆಲ್ಲ ಹಬ್ಬ ಹರಿದಿನಗಳು ಈ ಒಂದು ಮಾಸದಲ್ಲಿ ಬರುವಂಥದ್ದು. ಹಾಗೆ ಸೆಪ್ಟೆಂಬರ್ 2 ಸೋಮವಾರ ಸೋಮಾವತಿ ಅಮಾವಾಸ್ಯೆ, ಅಂದರೆ ನೋಡಿ ಕಡೆಯ ದಿವಸ ಇದು. ನೋಡಿ ಈ ಸೆಪ್ಟೆಂಬರ್ 2 ಸೋಮವಾರ ಈ ಒಂದು ಶ್ರಾವಣ ಮಾಸದ ಕಡೆಯ ಸೋಮವಾರ ಆಗಿರುತ್ತೆ. ಆ ದಿವಸ ಅಮಾವಾಸ್ಯೆ ಇರುತ್ತೆ. ಅವತ್ತು ಕೂಡ ವಿಶೇಷ ಪೂಜಾದಿಗಳನ್ನು ಮಾಡಿದಾಗ ನಮಗೆ ಅನುಕೂಲವಾಗುವಂಥದ್ದು, ಕಾರ್ಯಸಿದ್ಧಿ ಆಗುವಂಥದ್ದು, ಇವೆಲ್ಲವನ್ನು ಕೂಡ ನಾವು ನೋಡ್ಬೋದಾಗಿದೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ತಾವು ಶ್ರಾವಣ ಮಾಸದ ವಿಶೇಷತೆಯನ್ನು, ಅದರಲ್ಲೂ ಪ್ರಮುಖವಾಗಿ ಸೋಮವಾರ ನಾವು ಯಾವ ರೀತಿಯಾಗಿ ಈ ವಿಶೇಷ ದಿನವನ್ನು ಆಚರಿಸಬಹುದು ಅನ್ನುವಂತಹ ವಿಶೇಷ ಮಾಹಿತಿಯನ್ನು ನಮ್ಮ ಪ್ರಿಯ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.